ಅಬಾ ಎಂತ ಮ್ಯಾಚ್ ಗುರು ಇದು. ನಿನ್ನೆದು RR ಮತ್ತೆ SRH. ಈ RR SRH ತೆಗೆದು ಸೈಡ್ಗೆ ಇಟ್ಬಿಡೋಣ. ಈಗ ಮೇನ್ ಆಗಿ ವೈಭವ್ ಸೂರ್ಯವಂಶಿ ನಿಜವಾಗ್ಲೂ 15 ವರ್ಷದ ಹುಡುಗ ಈ ಲೆವೆಲಿಗೆ ಆಡ್ತಾ ಇದ್ದಾನೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಅನ್ಬಿಲಿವೇಬಲ್ ಮಾತ್ರ. ಎಂತೆಂತ ದೊಡ್ಡ ದೊಡ್ಡ ಪ್ಲೇಯರ್ಸ್, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ತಿನ್ಕಾಡ್ತಾರೆ ಪ್ಯಾಟ್ ಕಮಿನ್ಸ್ ಬೌಲಿಂಗಿಗೆ. ನಿನ್ನೆ ನೋಡಿದ್ರೆ ಬರೀ 4-6 ಬರೀ 4-6 ಅಲ್ಲೇ ಮಾತಾಡಿರೋದು ನಿನ್ನೆ ಸೂರ್ಯವಂಶಿ. ಒಂದೊಂದ್ ರನ್ 2 ರನ್ ತಗೊಳ್ಳೋ ಹಿಸ್ಟ್ರಿನೇ ಇಲ್ಲ ಅನ್ಸುತ್ತೆ ವೈಭವ್ ಸೂರ್ಯವಂಶಿ ಹತ್ರ. ಕೇವಲ 27 ಬಾಲಿಗೆ 97 ರನ್ ಹೊಡಿತಾನೆ ಅಂದ್ರೆ ಮೆಚ್ಲೇಬೇಕು ಗುರು. ಇವನಿಗೆ ಪಕ್ಕ ಒಂದು ಗುಣಿಗೆ ಅಂತೂ ಇಲ್ಲ, ಒಂದು 10 ಗುಣಿಗೆ ಇರ್ಬೋದು. ಅದು ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಸ್, ಅದಾದ್ಮೇಲೆ ಟಾಪ್ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಬೌಲಿಂಗ್ಗೆ ಈ ಲೆವೆಲ್ಗೆ ಚೆಸ್ತಾನೆ ಅಂದ್ರೆ ಬರ್ದಿಟ್ಕೊಳ್ಳಿ, ಏನೋ ಒಂದ್ ಆಗುತ್ತೆ IPL ಹಿಸ್ಟ್ರಿಲೆ. ಸೊ ಈ ಮುಂಚೆ ಅದ್ರಲ್ಲ ಸಚಿನ್ ತೆಂಡೂಲ್ಕರ್, ಅದಾದ್ಮೇಲೆ ಬ್ರಾಡ್ಮ್ಯಾನ್ ಅಂತ, ಅದಾದ್ಮೇಲೆ ಈ ಕಡೆ ವಿರಾಟ್ ಕೊಹ್ಲಿ ಅವ್ರದ್ದೆಲ್ಲ ರೆಕಾರ್ಡ್ ನ ಪುಡಿ ಏನು ಅದ್ರಗಿಂತ ಡಬಲ್ ಮಾಡೋ ಒಂದು ಕೇಪಬಿಲಿಟಿ ಸೂರ್ಯವಂಶಿಗೆ ಪಕ್ಕ ಇದೆ ಅಂತ ಅನ್ಸುತ್ತೆ. ಮೊನ್ನೆ ನೋಡಿದ್ರೆ ಯಾರು ರಜತ್ ಪಟಿದಾರ್ ಎಷ್ಟು 33 ಬಾಲಿಗೆ ಸಮಥಿಂಗ್ 33 ಬಾಲಿಗೆ 93 ರನ್ ಹೊಡೆದಿದ್ದು. ಸಾರಿ 29 ಬಾಲಿಗೆ 97 ರನ್ ಹೊಡಿತಾನೆ ಅಂದ್ರೆ ಹುಡುಗಾಟದ ಮಾತಾಗುರು ಇದು. ಇದಾದ್ರೂ ಬಿಡಿ, ನಾನು ನಿನ್ನೆ IPL ಅಲ್ಲಾದ್ರೂ ಸ್ವಲ್ಪ 29 ಬಾಲಿಗೆ 97 ರನ್ ನಿನ್ನೆ IPL ಹೊಡೆದಿದ್ದೇನೆ. ಒಂದು ವಿಡಿಯೋ ಕೂಡ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ, ನಿನ್ನೆ ನೈಟ್ ಏನೋ ನೋಡ್ತಿದ್ದೆ. ಅದ್ರಲ್ಲಿ ಕೇವಲ ಅಂದ್ರೆ ಒಂದು ಸಣ್ಣದಾಗಿ ಯೂಟ್ಯೂಬ್ ವಿಡಿಯೋ ಮಾಡಕ್ಕೋಸ್ಕರ ಒಂದು ಸಣ್ಣದಾಗಿ ಒಂದು ಟೂರ್ನಮೆಂಟ್ ಅನ್ನ ಕೂಡ ಇಟ್ಟಿರ್ತಾರೆ. ಅಲ್ಲಿ ಸೂರ್ಯವಂಶನ ಇನ್ವೈಟ್ ಕೂಡ ಮಾಡಿದ್ದಾರೆ. 50 ಬಾಲಲ್ಲಿ 100 ಹೊಡಿಬೇಕು ಅಂತ. 50 ಬಾಲಲ್ಲಿ ಏನ್ ಗುರು, ಆ ವಿಡಿಯೋದಲ್ಲಿ ಅವನು 23 ಬಾಲಿಗೆ ಜಸ್ಟ್ 100 ರನ್ ಹೊಡೆದು ಬಿಸಾಕಿರೋದು ಸೆಂಚುರಿನ. ಅದು ಈಸಿ ಬೌಲಿಂಗ್ ಅಂತೂ ಅಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಈಸಿ ಆಗ್ತಾ ಹೋಗ್ತಾರೆ, ಹೋಗ್ತಾ ಬೌಲಿಂಗ್ ಸ್ವಲ್ಪ ಟಫ್ ಕೂಡ ಆಗುತ್ತೆ. ನೀವ್ ಏನೇ ಟಫ್ ಹಾಕಿದ್ರು ಏನೇ ಹಾಕಿದ್ರು ಕೂಡ ಯಾವ ಲೆವೆಲ್ಗೆ ಚಚ್ತಾನೆ ಅಂದ್ರೆ ಕೇವಲ 23 ಬಾಲಿಗೆ ಸೆಂಚುರಿ ರನ್ ಹೊಡಿತಾನೆ. ಆ ಒಂದು ವಿಡಿಯೋದಲ್ಲಿ ನೋಡಿರ್ತಾರೆ ನೀವು ತುಂಬಾ ಜನ ವಿಡಿಯೋನ. ವಿಡಿಯೋ ತುಂಬಾ ವೈರಲ್ ಕೂಡ ಆಗಿತ್ತು. ಸೊ ಸಾಲಿಡ್ ಮಾತ್ರ ಗುರು. ಈ ವಿಡಿಯೋ ಫುಲ್ ನಾನು ಮೋಸ್ಟ್ಲಿ ವೈಭವ್ ಸೂರ್ಯವಂಶಿ ಬಗ್ಗೆನೇ ಮಾತಾಡ್ಬೇಕಾಗುತ್ತೆ ಅನ್ಸುತ್ತೆ. ಆ ಲೆವೆಲ್ ಇತ್ತು ಮಾತ್ರ ನೆನ್ನೆ ವೈಭವ್ ಸೂರ್ಯವಂಶಿ. ಇನ್ನೊಂದೇನ್ ಬೇಜಾರಾಯ್ತು ಅಂದ್ರೆ ಜಸ್ಟ್ 3 ರನ್ ಹೊಡೆದ್ರು ಕೂಡ ಸೂರ್ಯವಂಶಿ ಪಾಪ ಸೆಂಚುರಿ ಆಗ್ಬಿಡೋದು. ಅವನಷ್ಟು ಆಡಿದ್ಕೋ ಹೊಡೆದಿದ್ಕೋ ಒಂಥರ ಶಾಂತಿ ತರ ಸಿಕ್ತಂಗ ಆಗ್ಬಿಡೋದು. ಆದ್ರೆ ನಿನ್ನೆ ಏನ್ ಮಾಡ್ತಾರ ಗುರು, ಅದಕ್ಕೆ ಹೇಳಿದ್ದು ಪ್ರತಿಯೊಂದು ಬಾಲ್ ಕೂಡ ನಾವು 4-6 ಹೊಡಿಯಕ್ ಹೋಗ್ಬಾರ್ದು ಅನ್ನೋದೇನೋ ಕೇಳಿ. ಇದಕ್ಕೆ ಆಡ್ಬೇಕು, ರಿಸ್ಕ್ ತಗೋಬೇಕು ಲೈಫಲ್ಲಿ. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ವೈಭವ್ ಸೂರ್ಯವಂಶಿ ತರ ನೆನ್ನೆ ಸ್ಕೋರ್ ಮಾಡಕ್ ಕೂಡ ಆಗ್ತಿರಲಿಲ್ಲ, ಮತ್ತೆ ಈ ತರ ನೇಮನ ಕೂಡ ಮಾಡಕ್ ಆಗ್ತಿರಲಿಲ್ಲ. ಅದು ಹೋಗ್ಲಿ, ಕ್ರಿಸ್ ಗೇಲ್ ವರ್ಲ್ಡ್ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತ ನೇಮ್ ಕೊಡೋದೆ ಕ್ರಿಸ್ ಗೇಲ್ಗೆ. ನಿನ್ನೆ ನೋಡಿದ್ರೆ ಅವ್ರದ್ದು ಕೂಡ ರೆಕಾರ್ಡ್ ಬ್ರೇಕು. ಒಂದು ಸೀಸನ್ 59 ಸಿಕ್ಸ್ ಅನ್ನ ಕೂಡ ಹೊಡೆದು 2013 14 ಅದರಲ್ಲಿ ಈಗ ಸೂರ್ಯವಂಶಿ ಕೇವಲ ಒಂದೇ ಸೀಸನ್ ಅಲ್ಲಿ 61 ಸಿಕ್ಸ್ ಅಷ್ಟೋ ಹೊಡಿದ್ರ ಮೂಲಕ ನಿನ್ನೆ ಅದು ಕೂಡ ರೆಕಾರ್ಡ್ ಬ್ರೇಕು. ಏನ್ ನಡೀತಿದೆ ಗುರು ಅನ್ನೋದೇ ಗೊತ್ತಾಗ್ತಿಲ್ಲ ಮಾತ್ರ. ಆ ಲೆವೆಲ್ ಅಲ್ಲಿ ಸೂರ್ಯವಂಶಿ ಗೇಮ್ ಅನ್ನ ಕೂಡ ಆಡ್ತಾ ಇರೋದು. ಕೇವಲ 15 ವರ್ಷದ ಹುಡುಗ ದೊಡ್ಡ ಒಂದು ಲೆಜೆಂಡ್ ಗಳ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಬಿಸಾಕ್ತಿದ್ದೇನೆ ಅಂದ್ರೆ ಮೆಚ್ಚಲೇಬೇಕು. ಅದೇ ಹೇಳಿದ್ನಲ್ಲ ಅವಾಗ್ಲೇ, ಒಂದು ಗುಣ್ಗೆ ಅಂತೂ ಪಕ್ಕ ಇಲ್ಲ ಸೂರ್ಯವಂಶಿಗೆ. ಪಕ್ಕ ಒಂದು 10 ಗುಣ್ಗೆ ಮೇಂಟೈನ್ ಮಾಡ್ತಾನೆ ಸೂರ್ಯವಂಶಿ. ಬೇರೆ ಬೌಲರ್ ಸಿಗರು ಹೋಗ್ಲಿಗಳು, ಈ ಕಡೆ ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಇಶಾನ್ ಮಲಿಂಗ ಕೂಡ ಅಷ್ಟೇ ಅಂತ ಬೌಲರ್ ಕೂಡ ಆಗಿದ್ದಾರೆ. ಸೊ ಅವರ ಬೌಲಿಂಗ್ ಕೂಡ ಈ ತರ ಕಿತ್ತು ಹೊಡಿತಾ ಇದ್ದಾನೆ ಅಂದ್ರೆ ಮೆಚ್ಚಲೇಬೇಕು. ಪ್ಯಾಟ್ ಕಮಿನ್ಸ್ ಹೋಗ್ಲಿ, ಅದ್ ಬಿಟ್ರೆ ಬೇರೆ ಜಸ್ಪ್ರೀತ್ ಬುಮ್ರಾದ್ ಬಾಲಿಗೂ ಅದೇ ರೀತಿ ಕೊಟ್ಟಿದ್ದ. ಅದೇ ರೀತಿ ಆಮೇಲೆ ಬೇರೆ ಯಾರ್ಯಾರು ಟಾಪ್ ಕ್ಲಾಸ್ ಬೌಲರ್ಸ್ ಅಂತ ಇದಾರಲ್ಲ ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ 6-4 ಹೊಡೆದ್ರ ಮೂಲಕನೇ ಆನ್ಸರ್ ಕೊಟ್ಟಿರೋದು. ನಿನ್ನೆ ಮಾತ್ರ ಬೆಂಕಿ ಬಿರುಗಾಳಿ ಮಾತ್ರ. ನಿನ್ನೆ ಏನ್ ಕೇಸ್ ಸೂರ್ಯವಂಶಿ ಇರಲಿಲ್ಲ ಅನ್ಕೊಳ್ಳಿ, SRH ಈಜಿಯಾಗಿ ಒಂದ್ ಸೈಡ್ ಮ್ಯಾಚ್ ಕೂಡ ಆಗೋಗ್ಬಿಡೋದು. ಆಲ್ಮೋಸ್ಟ್ ರನ್ ಬಂದಿರೋದೇ ಅರ್ಧಕ್ಕರ್ಧ ರನ್ ಬರೋದೇ ಕಡೆ ಸೂರ್ಯವಂಶಿ ಬ್ಯಾಟ್ ಇಂದ. ಅದ್ ಬಿಟ್ರೆ ಆ ಕಡೆ ಧ್ರುವ್ ಜುರಲ್ ಸ್ವಲ್ಪ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ನಿನ್ನೆ ತುಂಬಾ ಜನ ಅನ್ಕೊಳ್ತಾ ಇದ್ರು ಈ ಕಡೆ SRH ಒಂದ್ ಸೈಡ್ ಮ್ಯಾಚ್ ಕೂಡ ಆಗುತ್ತೆ, ವಿನ್ ಆಗುತ್ತೆ. ಅದಾದ್ಮೇಲೆ ನಾನು ಕೂಡ ಅನ್ಕೊಂಡಿದ್ದೆ SRH ವಿನ್ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಟೀಮ್ ಯಾವ ತರ ಇದೆ SRH ಅಂತ. ನಿನ್ನೆ ಮುಖ ಮೂತಿ ನೋಡಿಲ್ಲ, ಆ ಲೆವೆಲ್ಗೆ ಕೊಟ್ಟಿ ಮಂಗ್ಸ್ಬಿಟ್ಟಿರೋದಿತ್ತು ಸೂರ್ಯವಂಶಿ ನಿನ್ನೆ ಮ್ಯಾಚ್ ಅಲ್ಲಿ. ಯಾವ SRH ಆದ್ರೂ ಪರವಾಗಿಲ್ಲ, ನೀವು ಯಾವ್ದೇ ಟೀಮ್ ಆಗಿರೋರು ನಾನು ಇಲ್ಲಿ ಇದೀನಿ ಅಂದ್ಮೇಲೆ ಈ ಸಲ RR ನ ಒಂದು ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ನಿಂತ್ಕೊಂಡಿರೋದು ಸೂರ್ಯವಂಶಿ ಮಾತ್ರ. ನೆಕ್ಸ್ಟ್ ಲೆವೆಲ್. ಈ ಕಡೆ ನೋಡಿ SRH ಕಡೆ ಅಂತ ಬೌಲರ್ಸ್ ಇದಾರೆ, ಪ್ಯಾಟ್ ಕಮಿನ್ಸ್, ಇಶಾನ್ ಮಲಿಂಗ, ಪ್ರಫುಲ್ ಹಿಂಗೆ, ಶಿವಾಂಗ್ ಕುಮಾರ್. ಯಾರು ಬರ್ಲಿ ಯಾರು ಬಿಡ್ಲಿ ಮುಖ ನೋಡ್ಕೊಂಡಿದಾರೆ ಅಲ್ಲಿ. ಇವ್ನು ಯಾರು ಗುರು, ಒಂದು ಸಣ್ಣ ಹುಡುಗ ನಮ್ ಬಾಲಿಗೆ ಈ ಲೆವೆಲ್ ಕೊಡ್ತಾ ಇದಾನಲ್ಲ ಅಂತ. ಅದು ಪ್ಯಾಟ್ ಕಮಿನ್ಸ್ ನೋಡಿ ನಿನ್ನೆ ಕೇವಲ 4 ಓವರ್ ಅಲ್ಲಿ 64 ರನ್ ಹೊಡ್ಸ್ಕೊಂತಾರೆ ಅಂದ್ರೆ ಅದು ಸೂರ್ಯವಂಶಿ ಇದ್ದಾಗಲೇ ತುಂಬಾ ರನ್ ಲೀಗ್ಸ್ ಅನ್ನ ಕೂಡ ಮಾಡ್ಕೊಂಡ್ಬಿಟ್ಟಿತ್ತು ಪ್ಯಾಟ್ ಕಮಿನ್ಸ್. ನೀವ್ ಯಾವ ಬೌಲರ್ಸ್ ನ ಫುಲ್ ಪುಡಿ ಮಾಡಕ್ತಾನ ಆ ಲೆವೆಲ್ ಕೊಡ್ತಾ ಇದ್ದಾನೆ ಮಾತ್ರ. ನಿನ್ನೆ ವೈಭವ್ ಸೂರ್ಯವಂಶಿ ಬಿಟ್ರು ಅಂದ್ರೆ ಧ್ರುವ್ ಜುರಲ್ ಸ್ವಲ್ಪ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ರಿಯಾನ್ ಪರಾಗ್, ಜೈಸ್ವಾಲ್ ಅಂತ ಹೇಳ್ಕೊಳ್ಳೊಂದು ಫಾರ್ಮಲ್ ಕೂಡ ಅವರು ಕಾಣಿಸ್ಲಿಲ್ಲ. ಅದಾದ್ಮೇಲೆ ಬೇಗ ಔಟ್ ಕೂಡ ಆದ್ರು. ಒಂದು 20 ರನ್ 20+ ರನ್ ಹೊಡೆದ್ರ ಮೂಲಕ ಔಟ್ ಅನ್ನ ಕೂಡ ಆದ್ರು. ನಿನ್ನೆ ಇನ್ ಕೇಸ್ ವೈಭವ್ ಸೂರ್ಯವಂಶಿ ಬೇಗ ಫ್ಲಾಪ್ ಆಗಿದ್ರು ಅಂದ್ಕೊಳ್ಳಿ,
ಕತೆ ಚೇಂಜ್ ಆಗತ್ತೆ. ನಿನ್ನೆ SRH ಕಡೆ ಆರಾಮಾಗಿ ಮ್ಯಾಚ್ ಕೂಡ ಬಂದ್ಬಿಡ್ದು. ಅದಕ್ಕೆ ಹೇಳೋದು ಆ ದೊಡ್ಡ ದೊಡ್ಡ ಟಾಪ್ ಕ್ಲಾಸ್ ಬೌಲರ್ಸ್ಗಳು ಏನಕ್ಕೆ ವೈಭವ್ ಸೂರ್ಯವಂಶಿ ಕಂಡ್ರೆ ಈಗ್ಲಿಂದಾನೆ ಹೆದರ್ತಿದಾರೆ ಅಂತ. ಅದಾದ್ಮೇಲೆ ರೀಸೆಂಟ್ ಆಗಿ ಯಾವ್ದೋ ಒಂದು KL ಜೆಮಿಸನ್ ಡೆಲ್ಲಿ ಕಡೆನ ಒಬ್ರು ಇದಾರಲ್ಲ, ಅವರು ಒಂದು ವಿಕೆಟ್ ಅನ್ನ ತೆಗ್ಬಿಟ್ಟು ಎಷ್ಟು ಸೆಲೆಬ್ರೇಷನ್ ಮಾಡಿದ್ರು. ಅದಾದ್ಮೇಲೆ ಒಂದು ಹೇಳಿದ್ರು, ನನ್ ಫಸ್ಟ್ ಟೈಮ್ ಒಂದು ಸಣ್ಣ ಹುಡ್ಗಂಗೆ ಅದು ಕ್ರಿಕೆಟ್ ಅಲ್ಲಿ ಹೆದರ್ತಾ ಇರೋದು ಅಂತ. ಈಗ ದೊಡ್ಡ ದೊಡ್ಡ ಬೌಲರ್ಸ್ಗೆ ಈ ಲೆವೆಲ್ಗೆ ಒಂಥರ ಹುಚ್ಚಿಡ್ಸ್ಬಿಟ್ಟಿದ್ದಾನೆ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಮುಂದೆ ಅಂತೂ ಸಕ್ಕತ್ತಾಗಿದೆ ಮಾರಿ ಹಬ್ಬ. ನಮಗಂತೂ ಇಂಡಿಯನ್ ಟೀಮಿಗೆ ಬಂತು ಅಂದ್ರೆ ಅದ್ರ ಕಳೆನೇ ಬೇರೆ ಅನ್ಸುತ್ತೆ. ಪಾಕಿಸ್ತಾನ್ ಅಗೇನ್ಸ್ಟ್ ಬಿತ್ತು ಅಂದ್ರೆ ಮುಂಚೆನೆ ಯಾವ ಲೆವೆಲ್ ಅಲ್ಲಿ ಕೆಲವೊಂದು ರಿಯಾಕ್ಷನ್ ಕೊಟ್ಟಿದ್ದೇನೆ ಪ್ರೀವಿಯಸ್ ಆಗಿ ನೀವೇ ನೋಡಿದ್ರೆ ವೈಭವ್ ಸೂರ್ಯವಂಶಿ. ಇನ್ನ ನೆಕ್ಸ್ಟ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆದ್ಮೇಲೆ ಅದೇ ಲೆವೆಲ್ ಆಡ್ದ ಅಂದ್ರೆ ಪಾಕಿಸ್ತಾನ ಅಲ್ಲ ಅವ್ರಪ್ಪ ಬಂದ್ರು ಕೂಡ ಇಲ್ಲಿ ಫುಲ್ಲು ಹುಡಿ ಮಾಡಾಕ್ತಾನೆ ಆ ಟೀಮ್ಗಳನ್ನ. ಅದಾದ್ಮೇಲೆ ಟೋಟಲ್ ಆಗಿ 243 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಅದಾದ್ಮೇಲೆ ಈ ಕಡೆ SRH ಅವರು ವಿಕೆಟ್ ಅನ್ನ ಉಳಿಸ್ಕೊಂಡಿದ್ರು ಅಂದ್ರೆ ಆರಾಮಾಗಿ ಚೇಸ್ ಅನ್ನ ಮಾಡ್ಬೋದಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಶರ್ಮಾ ವಿಕೆಟ್ ಕೂಡ ಬಿದ್ದು ದೊಡ್ಡ ಹೊಡೆತ ಕೂಡ ಬಿದ್ಬಿಡ್ತು ಟೀಮಿಗೆ. ನೋಡಿ ಈ ಪ್ಲೇಯರ್ಸ್ ಗಳು ಹೆಂಗೆ ಅಂದ್ರೆ ಯಾವ ಟೈಮಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅವಾಗ ಪರ್ಫಾರ್ಮ್ ಮಾಡಲ್ಲ, ಬೇಡದಿರೋ ಟೈಮಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ನಿನ್ನೆ ಅಭಿಷೇಕ್ ಶರ್ಮಾದು ಕೂಡ ಅಷ್ಟೇ ಅದೇ ರೀತಿಯಾಗಿದ್ದು. ನಿಂತ್ಕೊಂಡು ಆಡಿದ್ರು ಅಂದ್ರೆ ಆರಾಮಾಗಿ ಪವರ್ ಪ್ಲೇ ಅಲ್ಲಿ ನಿನ್ನೆ SRH ಅವರು ಈಸಿಗೆ ವಿನ್ ಕೂಡ ಆಗಿದ್ರು. ಪವರ್ ಪ್ಲೇ ಮುಗಿಸಲು ಸುಮಾರು ಒಂದು 75+ ರನ್ ಅನ್ನು ಹೊಡೆದಿರಲ್ಲ. RR ಮುಂದೆನೇ ಇದ್ರು ಪವರ್ ಪ್ಲೇ ಅಲ್ಲಿ. ಆದ್ರೂ ಕೂಡ ಅದೇನೋ ಗೊತ್ತಿಲ್ಲ, ವಿಕೆಟ್ ಗಳನ್ನ ಮೇಂಟೈನ್ ಮಾಡ್ಕೊಳಕ್ ಕೂಡ ಆಗಿಲ್ಲ. ಅದೇನೋ ಗೊತ್ತಿಲ್ಲ ಗುರು, ಈ ಟ್ರಾವಿಸ್ ಹೆಡ್ ನೋಡಿ ಎಷ್ಟು ವಿಕೆಟ್ ಬಿಟ್ಟು ಗೇಮ್ ಅನ್ನ ಆಡ್ತಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಅಲ್ಲಿ ಬೈಕ್ ಬರ್ತಾ ಇರುತ್ತೆ. ಅಷ್ಟು ಗ್ಯಾಪ್ ಬಿಟ್ಟು ಫುಲ್ ಸ್ಕ್ರೀಸ್ ಬಿಟ್ಟು ಗೇಮ್ ಅನ್ನ ಆಡೋದು ಟ್ರಾವಿಸ್ ಹೆಡ್. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಅದೇ ರೀತಿ ವಿಕೆಟ್ ಅನ್ನ ಬಿಟ್ಟು ಆಡಕ್ ಹೋದ್ರು, ಟಕ್ಕನಗೆ ವಿಕೆಟ್ಗೆ ಬಿತ್ತು. ನಿನ್ನೆ ಕೂಡ ಅಷ್ಟೇ ಅಷ್ಟು ವಿಕೆಟ್ ಅನ್ನ ಬಿಟ್ಟು ಆಡಕ್ ಹೋದ್ರು ಅಂದ್ರೆ ಇನ್ನೇನ್ ಬೌಲರ್ಸ್ಗಳು ಡೈರೆಕ್ಟ್ ಗೆ ಸ್ಟಂಪ್ ನೇ ಟಾರ್ಗೆಟ್ ಕೂಡ ಮಾಡ್ತಾರೆ. ಹಾಗಾಗಿ ನಿನ್ನೆ ಕೂಡ ಅದೇ ರೀತಿ ಇನ್ಸಿಡೆಂಟ್ ಕೂಡ ಆಗಿದ್ದು. ಟ್ರಾವಿಸ್ ಹೆಡ್ ನ ವಿಕೆಟ್ ಕೂಡ ಬಿದ್ಬಿಡ್ತು. ಅದಾದ್ಮೇಲೆ ಯಾವಾಗ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ವಿಕೆಟ್ ಬಿತ್ತು ಆಲ್ಮೋಸ್ಟ್ ಅಲ್ಲಿ ಹೋಪನ ಕಳ್ಕೊಂಡ್ಬಿಟ್ರು. ಆದ್ರೂ ಕೂಡ ಹೋಪನ ಒಂದ್ ಲೆವೆಲ್ಗೆ ಕಳ್ಕೊಂಡ್ರು. ಅದಾದ್ಮೇಲೆ ಈ ಕಡೆ ಹೆನ್ರಿ ಕ್ಲಾಸನ್ ಮತ್ತೆ ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಇದ್ರು ನೋಡಿ. ಅಟ್ಲೀಸ್ಟ್ ನಿನ್ನೆ ಹೆನ್ರಿ ಕ್ಲಾಸನ್ ಸ್ವಲ್ಪ ಸರ್ವೈವ್ ಆಗ್ಬಿಟ್ರು ಅಂದ್ರೂ ಕೂಡ ಅಷ್ಟೇ ಆರಾಮಾಗಿ ನಿನ್ನೆ ಮ್ಯಾಚ್ ಅನ್ನ ಮುಗಿಸೋ ಕೆಪಬಿಲಿಟಿ SRH ಅವರಿಗೆ ಕೂಡ ಇತ್ತು. ಆದ್ರೂ ಏನ್ ಮಾಡಂಗಿಲ್ಲ, ಬ್ಯಾಡ್ ಲಕ್. ಈ IPL ಅಲ್ಲಿ ಯಾವ ಟೈಮಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಆಗುತ್ತೆ, ಯಾವ ಪ್ಲೇಯರ್ ಯಾವಾಗ ಆಡ್ತಾರೆ ಯಾವಾಗ ವೀಕ್ ಆಗ್ತಾರೆ ಹೇಳೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ನಿನ್ನೆ ಮ್ಯಾಚ್ ಅಂತ ಅಲ್ಲ, ಲಾಸ್ಟ್ RCB ಮತ್ತೆ GT ಕ್ವಾಲಿಫೈರ್ ಒಂದು ಮ್ಯಾಚ್ ಆಯ್ತಲ್ಲ ಅವಾಗಲೂ ಕೂಡ ಅಷ್ಟೇ ಅನ್ಪ್ರೆಡಿಕ್ಟಬಲ್ ಕೂಡ ಆಯ್ತು, ಏನೇನೋ ಆಗ್ಬಿಡ್ತು ಮ್ಯಾಚ್ ಒಳಗೆ. ನಿನ್ನೆ ಕೂಡ ಅಷ್ಟೇ SRH ಒಂದ್ ಸೈಡ್ ಮ್ಯಾಚ್ ಆಗುತ್ತೆ ಆರಾಮಾಗಿ ವಿನ್ ಆಗ್ತಾರೆ ಅಂತ ಅನ್ಕೊಂಡ್ವಿ. ಈ ಲೆವೆಲ್ ಅಲ್ಲಿ ನಿನ್ನೆ ವೈಭವ್ ಸೂರ್ಯವಂಶಿ ಧ್ವಂಸ ಮಾಡಾಕಿದ್ದು ಸ್ಟೇಡಿಯಂನ ಮತ್ತೆ SRH ಟೀಮ್ನ. ಇಲ್ಲಾಂದ್ರೆ ನಿನ್ನೆ ಒಂದ್ ಲೆವೆಲ್ಗೆ ತರ್ತಾ ಇದ್ರು SRH ಅವರು. ಇನ್ನೇ ನಿಯರ್ 192-97 ರನ್ ಹೊಡೆದಿರಲ್ಲ. ನಿನ್ನೆ 190 ರನ್ ಕೂಡ ಹೊಡೆದರೆ ಜಸ್ಟ್ ಇನ್ನೊಂದು 47 ರನ್ ಅಷ್ಟೇ ಬೇಕಾಗಿದ್ದು. ಅದೇ ಹೇಳಿದ್ನಲ್ಲ, ಹೆನ್ರಿ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ, ಅದಾದ್ಮೇಲೆ ಸಲೀಲ್ ಅರೋರಾ ಕೂಡ ಆಲ್ಮೋಸ್ಟ್ ಫಾರ್ಮಿಗೆ ಬಂದ್ಬಿಟ್ಟಿದ್ರು. ಏನ್ ಮಾಡ್ತಾರೆ ಈ ಕಡೆ RR ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅದೇ ರೀತಿ ಸ್ಟ್ರಾಂಗ್ ಆಗಿ ಕೂಡ ಇದೆ, ಅಷ್ಟು ಈಸಿ ಅಲ್ಲ ಆಡೋದು. ಹಾಗಾಗಿ ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗ್ ಉದ್ರೋಗ್ಬಿಟ್ರು. ಅದಕ್ಕೆ ಹೇಳಿದ್ದು IPL ಅಂದ್ರೆ ನಾವ್ ಏನ್ ಅನ್ಕೊಂತೀವಿ ಅದ್ರ ಅಗೇನ್ಸ್ಟ್ ಆಗುತ್ತೆ ಅಂತ. ನಿನ್ನೆ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ನಾನು ಸೇರ್ಬಿಟ್ಟೆ ಸುಮಾರು 90-95% ಜನ ಇಲ್ಲಿ SRH ವಿನ್ ಆಗುತ್ತೆ ಆರಾಮಾಗಿ ಅವರು GT ಜೊತೆ ಮ್ಯಾಚ್ ಅನ್ನ ಕೂಡ ಆಡ್ತಾರೆ ಅಂತ ಅನ್ಕೊಂಡಿದ್ರು ಕ್ವಾಲಿಫೈರ್ 2. ಆದ್ರೆ ಇಲ್ಲಿ RR ಈಗ ಫೈನಲ್ ಗೆ ಕ್ವಾಲಿಫೈರ್ 2ಗೆ ಕಾಲನ್ನ ಕೂಡ ಇಟ್ಟಿದ್ದಾರೆ. ಈಗ RR ಮತ್ತೆ GT ಮ್ಯಾಚ್ ಕೂಡ ಆಗುತ್ತೆ. ಸೊ ಇದು ಕೂಡ ಅಷ್ಟೇ ಈಗ ಅನ್ಪ್ರೆಡಿಕ್ಟಬಲ್ ಅಂತ ಕೂಡ ಹೇಳ್ಬೋದು. ಈ ಕಡೆ GT ಕೂಡ ಅದೇ ರೀತಿಗಿದೆ. ಈಗ ನೋಡಿ ಹೆಂಗಾಗುತ್ತೆ ಅಂದ್ರೆ ನಾಳೆ ಎಲ್ಲ ಕೂಡ RR ಅಂತ ಹೇಳ್ತಾರೆ. ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿರ್ತಾರಲ್ಲ, ಈ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನಾಳೆ ಕೂಡ RR ಅಂತಾರೆ. ಆದ್ರೆ ನಾಳೆ ಉಲ್ಟಾ ಕೂಡ ಆಗ್ಬೋದು, ಹೇಳಂಗಿಲ್ಲ ಹೆಂಗಾಗುತ್ತೆ ಅಂತ. IPL ಅಂದ್ರೆ ಹಂಗೆ, ಜನ ಏನ್ ಥಿಂಕ್ ಮಾಡ್ತಾರೆ ಅದ್ರ ಅಗೇನ್ಸ್ಟ್ ಆಗಿ ಹೋಗೋದು ಜಾಸ್ತಿ. ಹಾಗಾಗಿ ನಾಳೆ ಅವ್ರದ್ದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿಗಿದೆ, ಮತ್ತೆ ಎರಡು ಟೀಮ್ ಕೂಡ ಅದೇ ರೀತಿಗಿದೆ. ಈ ಕಡೆ ಕೂಡ ಅಷ್ಟೇ ಟಾಪ್ 3 ಬ್ಯಾಟ್ಸ್ಮನ್ ಗಳು ಕೊಲಾಪ್ಸ್ ಆದ್ರು ಅಂದ್ರೆ RR ಕಡೆ ಟೀಮ್ ಹೋಗಾಕ್ಸ್ಕೊಳುತ್ತೆ. ಈ ಕಡೆ GT ಕಡೆಯಿಂದ ಕೂಡ ಅಷ್ಟೇ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಕೊಲಾಪ್ಸ್ ಆದ್ರು ಅಂದ್ರೆ ಇಲ್ಲಿ RR ಗೆ ಚಾನ್ಸ್ ಕೂಡ ಇರುತ್ತೆ. ಮತ್ತೆ ಎರಡು ಕಡೆ ನೋಡಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸಖತ್ ಸ್ಟ್ರಾಂಗ್ ಆಗಿ ಕೂಡ ಇದೆ, ಟಾಪ್ ಕ್ಲಾಸ್ ಪೇಸರ್ಸ್ ಕೂಡ ಇದಾರೆ ಮತ್ತೆ ಸ್ಪಿನ್ನರ್ಸ್ ಕೂಡ ಇದಾರೆ. ಹಾಗಾಗಿ ನೋಡೋಣ ನಾಳೆ ಯಾವ ತರ ಕಟ್ ಆಗ್ತಾರೆ ಏನೋ, ಯಾರು ವಿನ್ ಆಗ್ತಾರೆ ಅಂತ ಹೇಳೋದು ಬಹಳ ಕಷ್ಟ ಕೂಡ ಆಗುತ್ತೆ. ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋ ಕೂಡ ಮಾಡ್ತೀನಿ ಹೇಗಾಗುತ್ತೆ ಏನೋ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.